ಸೊ ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಬೆಳಗ್ಗೆ ಆಚೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ 5:30 to 5:45 ಆಗಿತ್ತು. ಆಚೆ ಬಂದು ನೋಡಿದ್ರೆ ಇದೇನೋ ಹುಳ ಅಂತಲೇ ಗೊತ್ತಾಗಿಲ್ಲ ನನಗೆ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಟಿಫನ್ ಮಾಡಿ ನನ್ನ ಮಗನ ಸ್ಕೂಲಿಗೆ ಕಳಿಸಿ ಹೊಸ ಮನೆ ಹತ್ರ ಬಂದಿದ್ದೆ. ಅಪ್ಪ ಕೂಡ ಬಂದಿದ್ದರು. ಅಪ್ಪ ಬಂದು 3 to 4 ಡೇಸ್ ಆಗಿತ್ತು. ಏನು ಕೆಲಸ ಆಗಿದೆ ಮನೆ ಹತ್ರ ಏನು ಅಂತ ಅಪ್ಪಗೆ ಗೊತ್ತಿರಲಿಲ್ಲ. ಅದಕ್ಕೆ ಒಂದ್ಸಲ ವಿಸಿಟ್ ಮಾಡಿ ಹೋಗೋಣ ಅಂತ ಬಂದಿದ್ದರು. ಹಾಗೆ ವೆಲ್ಡಿಂಗ್ ಅವ್ರು ಕೂಡ ಬಂದಿದ್ದರು. ಅವ್ರಿಗೂ ಕೂಡ ಒಂದು ಸ್ವಲ್ಪ ಕೆಲಸ ಆಯಿತು. ಒಂದು ಸ್ವಲ್ಪ ಅಲ್ಲ, ಜಾಸ್ತಿನೇ ಕೆಲಸ ಆಯಿತು. ಅವರು ಕೂಡ ಬಂದಿದ್ದರು. ಹಾಗೆ ಇನ್ನೂ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ. ಅದನ್ನೆಲ್ಲ ನೋಡ್ತಿದ್ರು. ಸರಿ ಅಂತ ಹೇಳಿ ಈ ಬಿಲ್ಡಿಂಗಲ್ಲಿ ಏನು ಕೆಲಸ ಇದೆ, ಏನೇನು ಮಾಡಬೇಕು, ಇನ್ನು ಎಷ್ಟು ದಿನ ತೊಗೊಳ್ತೀಯ ಅಂತೆಲ್ಲ ಅಪ್ಪ ಅವ್ರಿಗೆಲ್ಲ ಕೇಳ್ತಾಯಿದ್ರು. ಅಣ್ಣ ಇಲ್ಲ ಸರ್ ಮುಗಿಸ್ಬಿಡ್ತೀನಿ, 2 ದಿನದಲ್ಲಿ ಮುಗಿಸ್ಕೊಟ್ಬಿಡ್ತೀನಿ ಅಂತೆಲ್ಲ ಮಾತಾಡ್ತಿದ್ರು. ಸರಿ ಅಂತ ಮತ್ತು ಅಣ್ಣ ಇನ್ನೂ ನನಗೆ ಅದಕ್ಕೆ ಬೇಕು ಇದಕ್ಕೆ ಬೇಕು. ಗಾಯ್ಸ್ ನಿಜ ಹೇಳ್ತೀನಿ, ಎಷ್ಟು ಕೆಲಸ ಅಂದರೆ ನಿಯರ್ಲಿ ಒಂದು 5 ಡೇಸ್ ಮುಂದಕ್ಕೆ ಹಾಕಿ, 5 ಡೇಸ್ ಅಲ್ಲ, ಒಂದು 10 ಡೇಸ್ ಮುಂದಕ್ಕೆ ಹೋಗಿದೆ ಗೃಹ ಪ್ರವೇಶ. ಬಟ್ ಸ್ಟಿಲ್ ತುಂಬ ಕೆಲಸ ಇದೆ. ಅಷ್ಟು ಟೈಮಲ್ಲೂ ಮುಗ್ಸೋಕ್ಕಾಗುತ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಇದೆ ನಮಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನೋಡೋಣ ಗೈಸ್, ಮುಗಿಸ್ಲೇಬೇಕು ಅಟ್ ಎನಿ ಕಾಸ್ಟ್ ಅಲ್ವಾ. ಈ ಥರ ನಮ್ಮದು ಮೇಲೆ ಎಲ್ಲ ರೆಂಟ್ ಹೌಸಸ್ ಇರೋದ್ರಿಂದ ಪೈಪ್ಲೈನ್ ಏನೇನಿದೆ ಅದೆಲ್ಲನೂ ಈ ಥರ ಮುಂದೆನೇ ಬಂದಿರೋದ್ರಿಂದ ಅಷ್ಟು ಒಂದು ಸ್ವಲ್ಪ ಆಕ್ವರ್ಡಾಗಿ ಕಾಣುತ್ತೆ ಡಿಸೈನ್ಸ್ ಎಲ್ಲನೂ ಅಂತ ಹೇಳಿಬಿಟ್ಟು ಅದಕ್ಕೆ ಈ ಥರ CNC ಕಟಿಂಗ್ ಮಾಡಿರೋದನ್ನು ಇಡಿಸ್ತಾ ಇದ್ವಿ. ಇದು ನಮ್ಮ ಅಪ್ಪ ಐಡಿಯಾ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಗೆ ಅದು ಐಡಿಯಾ ಇರಲಿಲ್ಲ, ಅಪ್ಪ ಐಡಿಯಾ. ಸರಿ ಅಂತ ಹೇಳಿ ಅಪ್ಪ ಊರಿಗೆ ಹೊರಟರು. ನಾವು ಕೂಡ ಖುಷಿ ಸ್ಕೂಲಿಂದ ಬಂದಿರ್ತಾನೆ ಅಂತ ಹೇಳಿ ನಾವು ಬರಬೇಕಾದ್ರೆ ಮಳೆ ಬಂದು ನಿಂತು ಹೋಗಿತ್ತು. ಸರಿ ಒಂದು ಸ್ವಲ್ಪ ಚುರುಮುರಿ ತೊಗೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಮನೆಗೆ ಪಾರ್ಸೆಲ್ ಕೊಟ್ಬಿಡಿ ಅಂತ ಹೇಳಿ ಅದನ್ನೇ ತೊಗೊತಾ ಇದ್ವಿ. ಸೀರಿಯಸ್ಲಿ ಗಾಯ್ಸ್, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಇದು ಅಂಕಲ್ ಏನು ರೈಲ್ವೆ ಸ್ಟೇಷನಲ್ಲಿ ಇಟ್ಕೊಂಡಿದ್ದಾರೆ. ಸರಿ ಅಂತ ತೊಗೊಂಡು ಬಂದ್ರಿ. ರೋಡ್ ನೋಡಿ ಗಾಯ್ಸ್, ಎಷ್ಟು ಹಳ್ಳ ಇದೆ. ಈ ಹಳ್ಳದಲ್ಲಿ ಯಾರಾದರೂ ಬಿದ್ದರೂ ಯಾರೂ ಕೇಳೋರಿಲ್ಲ ಮಾಡೋರಿಲ್ಲ, ಹಂಗಿದೆ ಅದೆಲ್ಲನೂ. ಸರಿ ಅಂತ ಹೇಳಿ ಮನೆ ಹತ್ರ ಬಂದು ನೋಡಿ ಗೈಸ್, ಅದು ಕಾಣ್ತಿದೆಯಲ್ಲ ವೈಟ್ ಕಲರ್, ವೈಟ್ ಒಂದು ಸ್ವಲ್ಪ ಎಲ್ಲೋ ಮಿಕ್ಸ್ ಇದೆಯಲ್ಲ, ಅದು ನಮ್ಮ ಮನೆ. ಆ್ಯಕ್ಚುಲಿ ಹೇಳಬೇಕಾದ್ರೆ ದೂರದಿಂದ ನೋಡೋಕ್ಕೆ ಹೆಂಗೆ ಕಾಣಿಸುತ್ತೆ ಅಂದರೆ ಫುಲ್ ದೊಡ್ಡ ಬಿಲ್ಡಿಂಗ್ ಥರ ಕಾಣಿಸುತ್ತೆ. ಬಟ್ ಓಕೆ ಸರಿ ಅಂತ ಹೇಳ್ಬಿಟ್ಟು ಅವನನ್ನು ಕರ್ಕೊಂಬಂದು ಮತ್ತೆ ಟ್ಯೂಷನಿಗೆ ಬಿಟ್ಟು, ಇಲ್ಲಿ ಸಂಜೆ ಚೇಪೇಕ ಮಾಡ್ತಿದ್ರು. ಅದನ್ನು ತೊಗೊಂಡು ಮತ್ತೆ ಅವನ ಟ್ಯೂಷನ್ಗೆ ಬಿಟ್ಟು ಮತ್ತು ನಾವು ಆ್ಯಕ್ಚುಲಿ ಮನೆಗೆ ಹೋದ್ವಿ. ಇದು ಅವತ್ತು ಮಾರನೇ ದಿನದ ವ್ಲಾಗು, ಅಂದರೆ ಶನಿವಾರದ ವ್ಲಾಗು. ನನ್ನ ಮಗನಿಗೆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಹೇಳಿ ಮೀಟಿಂಗೆಲ್ಲ ಮುಗಿಸ್ಕೊಂಬಂದು ಹಸುವಾಗ್ತಿತ್ತು ಅಂತ ಅದಕ್ಕೆ ಒಂದು ಹೋಟೆಲ್ಗೆ ಹೋಗಿದ್ವಿ. ಅಲ್ಲೆಲ್ಲ ಊಟ ಮಾಡಿಕೊಂಡು ಬರೋಣ ಅಂದರೆ ಇವನು ಐಸ್ ಕ್ರೀಮ್ ಕೇಳ್ದೆ. ಐಸ್ ಕ್ರೀಮ್ ಬೇಡ, ಆಲ್ರೆಡಿ ನಿನ್ನ ವಾಯ್ಸ್ ಚೇಂಜ್ ಆಗಿದೆ, ಬೇಡ ಐಸ್ ಕ್ರೀಮ್ ಅಂತಂದರೆ, ಇಲ್ಲ ನಂಗೆ ಬೇಕೇ ಬೇಕು, ಇಲ್ಲಾಂದರೆ ಊಟ ತಿನ್ನಲ್ಲ ಅಂತ ಹೇಳಿಬಿಟ್ಟು ನನಗೆ ಆವಾಜ್ ಹಾಕ್ಕೊಂಡು ಕೂತ್ಕೊಂಡಿದ್ದೆ. ಸರಿ ನೀನು ಹಾಗೆ ಹಾಕ್ಕೊಂಡು ಕೂತ್ಕೊಂಡಿರು ಅಂತ ಅಂದ್ಕೊಂಡು ಮತ್ತು ನಾವು ಬೇರೆ ಏನೋ ಆರ್ಡರ್ ಮಾಡಿದ್ವಿ. ಫಸ್ಟು ಇದೆಲ್ಲ ತಿಂದ್ಬಿಡು, ಲಾಸ್ಟಿಗೆ ಹೋಗಬೇಕಾದ್ರೆ ಕೊಡಿಸ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ಮಸ್ಕ ಮಾಡಿ ಅವ್ನಿಗೆ ಊಟ ತಿನ್ನಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಕ್ಯಾಶ್ ತೊಗೊಬೇಕಿತ್ತು. ನಮ್ಮ ಹಸ್ಬೆಂಡು ಹೋಗಿ ಕ್ಯಾಶ್ ತೊಗೊಂಬರಕ್ಕೆ ಹೋದರು. ಸರಿ ಅಂತ ಹೇಳಿಬಿಟ್ಟು ಮನೆ ಹತ್ರ ಬಂದರೆ, ಮನೆ ಹತ್ರ ಹೊಸದಾಗಿ 3 ಜನ ಆ್ಯಡ್ ಆಗಿದ್ದಾರೆ. ಈಗ ನೋಡಿ ಎಷ್ಟು ಕ್ಯೂಟಾಗಿದೆ ಅಂದರೆ, 3 ಬೆಕ್ಕು ಒಂದೇ ಸಮ ಇದೆ. ಅದು ಮೇ ಬಿ ಅಟ್ ಎ ಟೈಮ್ ಬಾರ್ನ್ ಆಗಿರೋದು ಅನಿಸುತ್ತೆ. ಎಷ್ಟು ಕ್ಯೂಟಾಗಿ ಅಂದರೆ ಆ ಗಿಡದ ಸಂದಿಯಲ್ಲಿ ಆಟ ಆಡ್ಕೊಂಡಿದೆ. ನೋಡೋಕೆ ಮಾತ್ರ ಸಖತ್ ಕ್ಯೂಟಾಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಅಷ್ಟು ಬೆಕ್ಕು ನಾಯಿ ಮರಿಗಳೆಲ್ಲ ಇಷ್ಟ ಆಗೋಲ್ಲ. ಬಟ್ ಸ್ಟಿಲ್ ನಾವು ಊರಲ್ಲಿ ಬೆಳೆಸಿದ್ದೀವಿ ಅಂತಿದ್ದು ನಾನು ನೋಡಿ ಸಾಕಿದ್ದೀವಿ. ಬಟ್ ಅದು ಅನ್ಫಾರ್ಚುನೇಟ್ಲಿ 2 ಡೆತ್ ಆಯಿತು. ಬಟ್ ಬೆಕ್ಕು ಸಾಕಿರಲಿಲ್ಲ. ಬಟ್ ಇಲ್ಲಿ ನೋಡ್ತಿದ್ರೆ ಮುದ್ದಾಗಿದೆ. ನನ್ನ ಚಿಕ್ಕ ಮಗ ಬೇರೆ ಬಂದಿದ್ನಲ್ವ, ಅದರಿಂದ ಓಡ್ತಾನೆ ಹಿಡ್ಕೊಳಕ್ಕೆ. ಎಷ್ಟು ಕ್ಯೂಟಾಗಿ, ಮಳೆ ಬೇರೆ ಬಂದು ನಿಂತಿತ್ತಲ್ವ, ಆ ಗಿಡ ಸಂದಿಯಲ್ಲೆಲ್ಲ ನನ್ನನ್ನೇ ಆಟ ಆಡಿಸ್ತಿದ್ವು. ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿತ್ತು. ಸರಿ ನೀವು ಆಟ ಆಡ್ಕೊತಾ ಇರಿ ಅಂತ ಹೇಳಿ ಸಂಜೆ ಆಯಿತು. ನಾನು ಡಿನ್ನರ್ ಮಾಡಬೇಕಿತ್ತು ಅಂತ ಮನೆಗೆ ಹೋದೆ. ಆ್ಯಕ್ಚುಲಿ ಒಬ್ಬರು ನಮ್ಮ ರಿಲೇಟಿವ್ ಅಂದರೆ ನಮ್ಮ ಕ್ಲೋಸ್ ಸರ್ಕಲಲ್ಲಿ ಫ್ರೆಂಡ್ ಅವರು. ಅವರು ಇರೋದು ದುಬೈಯಲ್ಲಿ. ದುಬೈಯಿಂದ 1-2 ವೀಕ್ಸ್ ಬ್ಯಾಕ್ ಇಂಡಿಯಾಗೆ ಬಂದಿದ್ದಾರೆ. ಅವರು ಒಂದಷ್ಟು ಚಾಕ್ಲೇಟ್ಸ್ನ ತೊಗೊಂಡು ಬಂದಿದ್ದಾರೆ. ಅವ್ರು ಇದಕ್ಕೂ ಮುಂಚೆ ತುಂಬ ಸಲ ಬಂದಿದ್ದರು. ಬಂದಾಗೆಲ್ಲ ಮರ್ತ್ಬಿಟ್ಟು ಬರ್ತಾಯಿದ್ರು. ಏನು ತೊಗೊಂಡು ಬಂದಿರಲಿಲ್ಲ. ಈ ಸರಿ ಎಲ್ಲ ಇವತ್ತು ಬಂದಿದ್ದರು. ಇವತ್ತು ಒಂದಷ್ಟು ಚಾಕ್ಲೇಟ್ಸ್ನ ತೊಗೊಂಡು ಬಂದಿದ್ದಾರೆ. ಬನ್ನಿ, ಇದೊಂದು ತೊಗೊಂಡು ಬಂದಿದ್ದಾರೆ. ಖಾಲಿ ಬಾಕ್ಸಲ್ಲಿ ಒಂದಷ್ಟು ಚಾಕ್ಲೇಟ್ಸ್ನ ತೊಗೊಂಡು ಬಂದಿದ್ದಾರೆ. ಇದೊಂದಷ್ಟಿದೆ, ಬಟ್ ಯಾವುದ್ಯಾವುದಿದೆ ಅಂತ ಗೊತ್ತಿಲ್ಲ, ನೋಡೋಣ. ಓಕೆ,
ಸೊ ಇದು ಟ್ವಿಕ್ಸ್, ಟ್ರೈಸ್, ಮಾರ್ಸ್, ಸ್ನಿಕರ್ಸ್, ಮಿಲ್ಕಿ ವೇ ಒಂದಷ್ಟಿದೆ. ಬಟ್ ಇದರಲ್ಲೂ ಕೂಡ ಒಂದಷ್ಟು ಚಾಕ್ಲೇಟ್ಸ್ ತಂದಿದ್ದಾರೆ ಅವರು. ಆ್ಯಕ್ಚುಲಿ ಯಾರು ಚಾಕ್ಲೇಟ್ಸ್ ಅಷ್ಟು ಇಷ್ಟನೇ ತಿನ್ನಲ್ಲ ಅಂತಲ್ಲ, ಇಷ್ಟನೇ. ಸೇಮ್ ಚಾಕ್ಲೇಟ್ಸ್ ಇದೆ ಇದರಲ್ಲೂ ಕೂಡ, ಡಿಫ್ರೆನ್ಸ್ ಏನಿಲ್ಲ, ಸೇಮ್ ಇದೆ. ಸೊ ಇಷ್ಟು ಚಾಕ್ಲೇಟ್ಸ್ ತಂದಿದ್ದಾರೆ. ಇಷ್ಟು ಚಾಕ್ಲೇಟ್ಸ್ ಇದೆಯಲ್ಲ, ಸೊ ಇಷ್ಟು ಚಾಕ್ಲೇಟ್ಸಲ್ಲಿ ಸೊ ಯಾರು ತಿಂತಾರೆ ಯಾರು ಬಿಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ನನಗೆ ಫೀಲ್ ಆಗ್ತಿದೆ. ಬಿಕಾಸ್ 1 ಮಂತ್ಗೆ ಮುಂಚೆನೇ ನಾನು ಇನ್ನು ಮನೆ ಗೃಹ ಪ್ರವೇಶಕ್ಕೆ ಬ್ಲೌಸಸ್ ಎಲ್ಲ ಬಾಡಿ ಸ್ಟಿಚಿಂಗ್ಗೆ ಕೊಟ್ಟಿದ್ದೆ, ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಸೊ 1 ಮಂತ್ ಮುಂಚೆನೇ ಕೊಟ್ಟಿರೋದ್ರಿಂದ ಆಲ್ರೆಡಿ ಬ್ಲೌಸಸ್ ಎಲ್ಲ ಸ್ಟಿಚ್ ಆಗಿ ಬಂದಿದೆ ನಂದು. ಸೊ ಅದನ್ನು ಮನೆ ಊರು ಹೋದಾಗ ಇಟ್ಕೊಂಡು ನೋಡಿದ್ರೆ ಅದೇ ಬ್ಲೌಸಸ್ ಆಗ್ತಿಲ್ಲ ಗೈಸ್, ನಮಗೆ ಇನ್ನು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಆ ಬ್ಲೌಸಸ್ ಮತ್ತು ಏನು ಸ್ಟಿಚ್ ಹಾಕಿರೋದನ್ನ ಬಿಚ್ಬೋದು, ಬಟ್ ಅಷ್ಟು ಚೆನ್ನಾಗಿ ಕೂರಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಆಗೋಣ ಅಂತ ಅಂದ್ಬಿಟ್ಟು ಸೊ 1 ಮೀಲ್ ಯಾವುದಾದ್ರೂ ಸ್ಕಿಪ್ ಮಾಡಿ ಒಂದು ಸ್ವಲ್ಪ ಡಯಟ್ ಫುಡ್ನ ತೊಗೊತಾ ಇದ್ದೀನಿ. ಐ ಮೀನ್ಸ್ ಓಟ್ಸ್, ಫ್ರೂಟ್ಸ್ ಆ ಥರ ತೊಗೊತಾ ಇದ್ದೀನಿ. ಸೊ ಇಂಥ ಟೈಮಲ್ಲಿ ಈ ಥರ ಚಾಕ್ಲೇಟ್ಸ್ನ ಕಳಿಸ್ಕೊಟ್ಟಿದ್ದಾರೆ ಅವರು. ಸೊ ಏನಂದರೆ ಹುಡುಗರು ಇದ್ದಾರೆ, ಹುಡುಗರು ಕೊಡ್ಬೋದು, ವೇಸ್ಟ್ ಏನು ಆಗಲ್ಲ. ಬಟ್ ಹುಡುಗರಿಗೆ ಹಲ್ಲು ಹಾಳಾಗುತ್ತೆ ಅಂತ ಕೊಡ್ತಲ್ಲ, ಹಲ್ಲು ಹಾಳಾಗೋದು ಆಲ್ರೆಡಿ ಹಾಳಾಗಿದೆ ಹೇಳ್ಬೇಕಂದ್ರೆ. ನಾನು ದೊಡ್ಡ ಮಗನಿಗೆ ಆಲ್ರೆಡಿ ಹುಳ ಆಡಿದೆ. ಸೊ ಇನ್ನು ಚಿಕ್ಕ ಮಗನಿಗೆ ನಾವು ಚಾಕ್ಲೇಟ್ಸ್, ಚಿಪ್ಸ್ ಆ ಥರದ್ದು ಏನೂ ಕೊಡ್ತಿಲ್ಲ ಆಲ್ರೆಡಿ. ಸೊ ಅದೆಲ್ಲ ಜಂಕ್ ಫುಡ್ ಅಲ್ವಾ, ಯಾಕೆ ಕೊಡಬೇಕು ಈಗಲಿಂದ ಅಂತ ಹೇಳಿ ಏನೂ ಕೊಡ್ತಿಲ್ಲ, ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ. ಸೊ ಇವನಿಗೂ ನಾವು ಅಷ್ಟು ಕಂಟ್ರೋಲ್ ಮಾಡಿದ್ವಿ. ಚಿಕ್ಕ ಮಗುವಿಂದ ಚಾಕ್ಲೇಟ್, ಸ್ವೀಟ್ಸ್ ಈ ಥರದ್ದು ಅವ್ರು ಫಸ್ಟ್ ಆಫ್ ಆಲ್ ಸ್ವೀಟ್ಸ್ ತಿನ್ನೋದೆಲ್ಲ, ಚಾಕ್ಲೇಟು, ಜಾಮೂನ್ 2 ತಿಂತಾನೆ. ಸೊ ಅದ್ಯಾವುದು ನಾವು ಕೊಟ್ಟಿಲ್ಲ ಗೈಸ್, ಆದರೂ ಕೂಡ ಅವ್ನಿಗೆ ಹಲ್ಲು ಹಾಳಾಗಿದೆ. ಸೊ ಇಷ್ಟು ಚಾಕ್ಲೇಟ್ಸ್ನ ನನ್ನ ಡಯೆಟೆಲ್ಲ ಹಾಳು ಮಾಡೋಕ್ಕೆ ಇವ್ರು ಕಳಿಸಿದ್ದಾರೆ ಅಂತ ಅನಿಸ್ತಿದೆ ಈಗ ನನಗೆ. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಅದರಲ್ಲಿ ಏನೋ ಒಂದಷ್ಟು 1-2 kg 3 kg ಸಣ್ಣ ಆದರೆ ಅಷ್ಟೊತ್ತಿಗೆ ಗೃಹ ಪ್ರವೇಶ ಹತ್ರ ಬಂದುಬಿಡುತ್ತೆ, ಬ್ಲೌಸ್ ಆಗುತ್ತೆ ಅಂದ್ಕೊಂಡಿದೆ. ಸೊ ಗೃಹ ಪ್ರವೇಶ ಇನ್ನು ಸ್ವಲ್ಪ ದಿನ ಮುಂದಕ್ಕೆ ಹೋಗಿತ್ತು ಗೈಸ್. ಅದೊಂದು ದೊಡ್ಡ ಸ್ಟೋರಿ ಆಗಿದೆ. ಲೈಕ್ ನನಗಿದ್ದಿದ್ದು ಎಕ್ಸೈಟ್ಮೆಂಟೆಲ್ಲ ಹಾಳು ಮಾಡಿಬಿಟ್ರು ಏನು ಇಂಟೀರಿಯರ್ ಕಂಪ್ನಿಯವರು. ಎಷ್ಟು ಎಕ್ಸೈಟ್ಮೆಂಟಲ್ಲಿ ಹೆಂಗಿದ್ದೆ ಅಂದರೆ ಎಲ್ಲನೂ ಹಾಳು ಮಾಡಿಬಿಟ್ರು. ಲಿಟ್ರಲಿ ನಂಗೆ ಅದು ನೆನೆಸ್ಕೊಂಡಾಗೆಲ್ಲ ಎಷ್ಟು ಅಪ್ಸೆಟ್ ಆಗ್ತಿದ್ದೀನಿ, ಅಳು ಬರ್ತಿದೆ ನನಗೆ. ಸೊ ಯಾಕಂದರೆ ನಾನು ಸರ್ಚ್ ಮಾಡಿ ಇದೇ ಕಂಪ್ನಿಗೆ ಹೋಗಿ ಅಪ್ರೋಚ್ ಆಗಬೇಕು ಅಂತ ಹೇಳಿ ಅದೇ ಕಂಪ್ನಿಗೆ ಹೋಗಿ ಅಪ್ರೋಚ್ ಆಗಿಬಿಟ್ಟು ಹಾಫ್ ಅಮೌಂಟ್ ಕೂಡ ಪೇ ಮಾಡಿದ್ವಿ. ಬಟ್ ಸ್ಟಿಲ್ ಅವ್ರ ಹತ್ರ ಏನೂ ಪ್ರೋಗ್ರೆಸ್ ಇಲ್ಲ ಗೈಸ್. ಡೇಟ್ ಹೇಳಿದ್ದೀವಿ, ಡೇಟಿಗೆ ತಕ್ಕಂತೆ ಅವ್ರು ನಡ್ಕೊತಾನೆ ಇಲ್ಲ, ಫೋನ್ ರಿಸೀವ್ ಮಾಡ್ತಾರೆ. ಎಷ್ಟು ಟಾರ್ಚರ್ ಆಗಿಬಿಟ್ಟಿದೆ ಅಂದರೆ ಮೆಂಟಲ್ ಟಾರ್ಚರ್ ಥರ ಆಗಿಬಿಟ್ಟಿದೆ ನನಗಂತೂ. ಸೊ ನನಗೇನು ನಮ್ಮ ಅಪ್ಪಗೆ ಫೋರ್ಸ್ ಮಾಡ್ತಿದ್ದೀನಿ, ನನ್ನ ತಮ್ಮಗೆ, ನನ್ನ ಹಸ್ಬೆಂಡ್ಗೆಲ್ಲ ಅವ್ರಿಗೆ ಫೋರ್ಸ್ ಮಾಡ್ತಿದ್ದೀನಿ. ಏನು ಇನ್ನೂ ಆಗಿಲ್ಲ, ಆಗುತ್ತಾ ಅವ್ರು ನೋಡಿ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ. ಬಟ್ ನಾನೇ ಹೋಗಿ ಹಳ್ಳಕ್ಕೆ ಬಿದ್ದಿದ್ದೀನಿ. ನಾನು ಬೀಳೋದಲ್ಲ ಅಂತ ಅವ್ರನ್ನೆಲ್ಲ ದಬ್ಬಿಟ್ಟಿದ್ದೀನಿ. ಸೊ ಅವ್ರೇನು ಮಾಡ್ತಾರೆ, ಆದಷ್ಟು ನಮ್ಮಪ್ಪ, ನನ್ನ ತಮ್ಮ, ನನ್ನ ಹಸ್ಬೆಂಡ್ ಆಗಿರ್ಬೋದು, ಯಾರು ನನಗೇನು ಅಂತಿಲ್ಲ. ಬಿಕಾಸ್ ಅವಳು ಎಷ್ಟು ಆಸೆ ಇಟ್ಕೊಂಡಿದ್ಲು ಗೃಹ ಪ್ರವೇಶಕ್ಕೆ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಸೊ ಇಂಟೀರಿಯರಿಂದ ಇದು ಬೇರೆ ಆಗಿಬಿಟ್ಟಿದೆ. ಮತ್ತು ನಾವು ಅವಳನ್ನ ಬೈಯೋದ್ರಿಂದ ಅವಳು ಇನ್ನಷ್ಟು ಅಪ್ಸೆಟ್ ಆಗ್ತಾಳೆ, ಬೇಡ ಅಂತಂದ್ಬಿಟ್ಟು ಅವ್ರು ನನಗೆ ಧೈರ್ಯ ಕೊಡ್ತಾರೆ. ಏನೂ ಆಗೋಲ್ಲ, ನಾವು ಇದ್ದೀವಿ, ಮಾಡಿಸ್ತೀವಿ, ಇವತ್ತೆಲ್ಲ ಒಂದು 10 ದಿನ ಮುಂದೆ ಹೋಗುತ್ತೆ, ಅಷ್ಟು ಬಿಟ್ಟರೆ ಮಾಡಿಸ್ತೀವಿ, ಕಂಪಲ್ಸರಿ ನೀನು ಅಂದ್ಕೊಂಡಿದ್ದ ಥರನೇ ಮಾಡಿಸ್ತೀವಿ, ಅಪ್ಸೆಟ್ ಆಗಬೇಡ ಅಂತ ಅವ್ರು ನನಗೆ ಧೈರ್ಯ ಕೊಟ್ಟು, ನಾನು ಏನು ಮಾತಾಡಬೇಕು ಅಂತ ನನ್ನ ಪರವಾಗಿ ನಿಂತು ಇಂಟೀರಿಯರ್ ಜೊತೆ ಅವರು ಫುಲ್ ಮಾತಾಡ್ತಿದ್ದಾರೆ. ನನ್ನ ಜೊತೆ ಇಷ್ಟು ಚೆನ್ನಾಗಿ ನಿಂತ್ಕೊಂಡು ನಂಗೆ ಸಪೋರ್ಟ್ ಆಗಿದ್ದಾರೆ. ಬಿಕಾಸ್ ನನಗೇನಾದ್ರು ಅಂದ್ಬಿಟ್ರೆ ಅವಳು ಇವಾಗ ಹಾರ್ಟ್ ಆಗಿಬಿಟ್ಟಿದ್ದಾಳೆ, ಇನ್ನೂ ಹಾರ್ಟ್ ಆಗಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಹೇಳ್ತಿದ್ರು ನನಗೆ. ಲಿಟ್ರಲಿ ನಂಗೆ ಅದೆಲ್ಲ ನೆನೆಸ್ಕೊಂಡಾಗ ನಾನು ಎಷ್ಟು ಏನು ಆ ಮಂಡಕ್ಕೆ ಬಿದ್ದು ಮಾಡಿಸ್ಕೊತಾರೆ ಕೆಲಸ ಅಂತಾರಲ್ಲ, ಹಂಗೆ ಮಂಡಕ್ಕೆ ಬಿದ್ದು ಆ ಕಂಪ್ನಿಗೆ ಹೋಗಿ ಮಾಡಿದ್ದು. ನಾನೊಬ್ಬಳು ಬಿದ್ದಿದ್ದಕ್ಕೆ ಇವರೆಲ್ಲ ಬಂದರು. ಸೊ ಫಸ್ಟ್ ಆಫ್ ಆಲ್ ನನ್ನ ತಮ್ಮಗೆ ಇಷ್ಟ ಇಲ್ಲ, ಅದು ಚೆನ್ನಾಗಿದೆ, ನೋಡಿದ್ದೀನಿ, ರಿವ್ಯೂ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಕೊಟ್ಟಿದ್ದು. ಸೊ ಅವ್ರು ಹಿಂಗೆ ಆಡಿಸ್ತಿದ್ದಾರೆ ಗೈಸ್, ನಮ್ಮನ್ನು ಒಳ್ಳೆ ಬುಗುರಿ ಆಡಿಸ್ದಂಗೆ ಆಡಿಸ್ತಿದ್ದಾರೆ. ಬಟ್ ಹೆಂಗೆ ಆಡಿಸಿದ್ರು ನಮ್ಮ ಅಪ್ಪ ಹತ್ರ ಅವ್ರು ಏನೇ ಆಡಿದ್ರು ಆಗಲ್ಲ. ಅವ್ರಿಗೆ ಲಾಸ್ಟ್ ಡೇ 10th ಕೊಟ್ಟಿದ್ದೀವಿ. 10th ನನಗೆ ಗೊತ್ತಿದೆ 10th ಹೆಂಗೂ ಮುಗಿಯಲ್ಲ ಅಂತ. ಸೊ ನಾನು ತುಂಬ ಸ್ಟ್ರಾಂಗಾಗಿ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನೊಂದು 10 ದಿನ 15 ದಿನ ಮುಂದಕ್ಕೆ ಹೋಗುತ್ತೆ ಅಷ್ಟೇ. ಸೊ ವರಿನೇ ಇಲ್ಲ, ಕ್ಲೀನಾಗಿ ಮುಗಿಸ್ಕೊಂಡು ಕ್ಲೀನಾಗಿ ಆರಾಮಾಗಿ ಹೋಗಬೇಕು ಅನ್ನೋದು ನನ್ನ ಇಂಟೆನ್ಷನ್. ಸೊ ಅದಕ್ಕೆ ಫಿಕ್ಸ್ ಆಗಿದ್ದೀನಿ, ಇನ್ನೊಂದು 10 days ಮುಂದಕ್ಕೆ ಹೋಗುತ್ತೆ ಅಂತ. ಸೊ ಅಷ್ಟರೊಳಗಡೆ ಈ ಕೆಲಸನ ಟೆನಿ ಕಾಸ್ಟ್ ಮಾಡಿಸ್ಕೊಳ್ಳೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ಗೈಸ್. ನೋಡೋಣ ಇನ್ನೂ ಏನಾಗುತ್ತೆ. ಸೋಮವಾರ ತಂದು ಫಿಕ್ಸ್ ಮಾಡ್ತೀವಿ. ಆಗಿದೆ ಕೆಲಸ.
85% ಮುಗ್ದಿದೆ ಅಂತ ಹೇಳಿದ್ದಾರೆ. ಸೋಮವಾರವರೆಗೂ ನೋಡಿಬಿಟ್ಟು ನೆಕ್ಸ್ಟು ಕಂಪ್ನಿ ಹತ್ರ ಹೋಗಿ ಕಂಪ್ನಿನ ಲಾಕ್ ಮಾಡಬೇಕು ಅಂತ ಪಪ್ಪ ಹೇಳಿದ್ದಾರೆ. ಪಪ್ಪ ಆಲ್ರೆಡಿ ಅವ್ರಿಗೆ 2-3 ಸರಿ ಪಪ್ಪ ಆಲ್ರೆಡಿ ವಾರ್ನ್ ಮಾಡಿದ್ದಾರೆ. ಕಂಪ್ನಿ ನಿಮಗೆ ಅಕಸ್ಮಾತ್ ಏನಾದರೂ ನಾವು ಹೇಳಿದ ಟೈಮ್ ಪ್ರಕಾರ ನೀವು ಕೆಲಸ ಮಾಡ್ಕೊಡಿಲ್ಲ ಅಂದರೆ ನಾವು ಒಂದು ಕಂಪ್ನಿ ಕ್ಲೋಸ್ ಮಾಡೋಕ್ಕೂ ನಾವು ಹಿಂದೆ ಬಿಕಾಸ್ ಯಾಕಂದ್ರೆ ನಾವು ಕಷ್ಟಪಟ್ಟು ಕೊಟ್ಟಿರೋ ದುಡ್ಡು ನಾವು ಈ ಥರ ಟೈಮಲ್ಲಿ ಈ ಥರ ಹೋಗಬೇಕು ಮನೆಗೆ ಪೂಜೆ ಮಾಡಿಕೊಂಡು ಅಂತ ನಾವೆಷ್ಟು ಕನಸು ಕಟ್ಕೊಂಡಿರ್ತೀವಿ. ಎಷ್ಟು ನಿಮ್ಗೆ ಗೊತ್ತಿಲ್ಲ ಗೈಸ್, ನಾನು ಲಿಟ್ರಲಿ ಎಷ್ಟು ಎಕ್ಸೈಟ್ ಆಗಿದೆ ಅಂದರೆ ಅದು ಹೇಳಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಹರ್ಟ್ ಆಗಿಬಿಟ್ಟಿದೆ ನನಗೆ. ನಮ್ಮಮ್ಮ ನಮ್ಮವ್ರಿಗೆ ಯಾರಿಗೆ ಫೋನ್ ಮಾಡಿದ್ರು, ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ತಮ್ಮ ನನ್ನ ಹಸ್ಬೆಂಡ್ಗೆ ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವ್ರು ನನಗೆ ಸಮಾಧಾನ ಮಾಡ್ತಿದ್ದಾರೆ. ಏನೂ ಆಗಲ್ಲ ಬಿಡು, ಇನ್ನು 15 ದಿನ ಮುಂದಕ್ಕೆ ಹೋಗಿದ್ದೀನಿ, 8 ದಿನ ಮುಂದಕ್ಕೆ ಹೋಗಿದ್ದೆ ಅಷ್ಟೇ, ಕ್ಲೀನಾಗಿ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಅವ್ರು ಲಿಟ್ರಲಿ ನಂಗೆ ಸಮಾಧಾನ ಮಾಡೋರು ಹಂಗೆ ಆಗಿಬಿಟ್ಟಿದೆ. ಸೊ ನಾನು ಅದೇ ಅಂತ ಫಿಕ್ಸ್ ಆಗಿದ್ದೀನಿ. ನೋಡೋಣ ಗೈಸ್, ಸೋಮವಾರ ಏನಾಗುತ್ತೆ ಅಂತ ನೋಡಿ ಅಪ್ಡೇಟ್ ಕೊಡ್ತೀನಿ. ಸೊ ಇವಾಗ ಈ ಚಾಕ್ಲೇಟ್ನ ಏನು ಮಾಡೋದು ಅಂತ ಫಸ್ಟ್ ಯೋಚನೆ ಮಾಡೋಣ.